ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ ಹೊಡಿಶಾ ಆಗ್ಯಾರ ಮಜ್ಜಿಗೆ ಇಂಡಿಯಾ ವಿನ್ ಆಗೈತ್ರಿ. ಇವತ್ತಿನ ಮ್ಯಾಚ್ ಮಾತ್ರ ಫುಲ್ ಮಸ್ತ್ ಇತ್ತ. ಇನ್ನೊಂದ್ ಸ್ವಲ್ಪ ಏನ್ರ ಹೆಚ್ಚು ಕಡಿಮೆ ಆಗಿತ್ತಪ್ಪ ಅಂತಂದ್ರ ಇಂಡಿಯಾ ಸೋಲುವಂತ ಪರಿಸ್ಥಿತಿ ಬಂದಿತ್ತ. ಯಾಕಪ್ಪ ಅಂತಂದ್ರ ಸೂರ್ಯಕುಮಾರ್ ಯಾದವ್ ಅಲ್ಟಿಮೇಟ್ ಕ್ಯಾಪ್ಟನ್ಸಿ ಇವತ್ತೇನಾರ 84 ರನ್ ಹೊಡಿಲಿಲ್ಲಪ್ಪ ಅಂತಂದ್ರ ಪಕ್ಕ 100% ಮ್ಯಾಚ್ ಸೋಲ್ತಿದ್ರಿ ಇವ್ರು. ಅಷ್ಟು ತಾಕತ್ ಇದಿಲ್ಲ. ಯಾಕಂದ್ರ ಬರ್ತಾರ ವಿಕೆಟ್ ಹೋಗ್ತಾವ ಏನ್ ಆಡಕ್ ಬಂದರು ನನ್ ಕೈಯಾಗ ಕ್ಯಾಚ್ ಕೊಟ್ಟು ಹೋಗ್ಯಾಕ್ ಬಂದರು ನನಗೆ ಅದನ್ನ ಗೊತ್ತಾಗಲಿಲ್ಲ. ಸೊ ನೋಡ್ರಿ ಆದ್ರೂ ಫೈನಲ್ ಆಗಿ ಇಂಡಿಯಾ ಇವತ್ತು ಮಸ್ಟ್ ಬ್ಯಾಟಿಂಗ್ ಗೀಟಿಂಗ್ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಮೂಲಕ ನಮ್ಮ ಇಂಡಿಯಾ ಗೆದ್ದಂತಾನೆ ಹೇಳ್ಬೇಕು ಇವತ್ತು. ಯಾಕಪ್ಪ ಅಂತಂದ್ರೆ ಅವಂಗ ಕೊಡ್ಬೇಕು ಕ್ರೆಡಿಟ್ ನಾವು. ಸೊ ಯಾಕಪ್ಪ ಅಂದ್ರೆ 84 ರನ್ ಹೊಡೆದಾನ ನಮ್ಮ ಇಂಡಿಯಾ ಪರವಾಗಿ ಕ್ಯಾಪ್ಟನ್ ಅದ್ರಾಗ. ಸೊ ಇದೊಂದು ಮ್ಯಾಚ್ ನಮ್ಗೆ ಗೆಲ್ಲಿಸ್ಕೊಟ್ಟನ. ಫಸ್ಟ್ ಮ್ಯಾಚ್ ನಮ್ದು T20 ವರ್ಲ್ಡ್ ಕಪ್ ದಾಗ ಈಗ US ಜೋಡಿ ಇತ್ತು. ಸೊ US ಜೋಡಿ ನಾವಂಕರ ಫೈನಲ್ ಆಗಿ ಗೆದ್ದೀವಿ. ಅದ್ರಾಗ ಈಗ ಹರ್ಷಿತ್ ರಾಣಾ ಇಂಜುರಿಯಿಂದ ಹೊರಗೆ ಹೋಗೇಸಿ ಯಾರು ಎಂಟ್ರಿ ಆಗ್ಯಾರ ಮಿಯಾಬಾಯ್ ಎಂಟ್ರಿ ಆಗ್ಯಾನ. ಸೊ ಪ್ರತಿ ಒಂದು ಮ್ಯಾಚ್ ನಾವು ಇನ್ ಮುಂದೆ ಅಪ್ಡೇಟ್ ಕೊಡ್ತೀನಿ. ಸೊ ಫಸ್ಟ್ ಮ್ಯಾಚಿಗೆನ ಮೊಹಮ್ಮದ್ ಸಿರಾಜ್ 3 ವಿಕೆಟ್ ತಗೊಂಡನ, ಹರ್ಷದೀಪ್ 2 ವಿಕೆಟ್ ಹೊಡಿಶಾ ಆಗ್ಯಾನ ಮಜ್ಜಿಗೆ. ನೋಡ್ರಿ ಇನ್ನು ಮುಂದೆ ಕಂಟಿನ್ಯೂ ರಿವ್ಯೂ ಮಾಡ್ತೀನಿ. ಸೊ ಸ್ವಲ್ಪ ಸಣ್ಣದೊಂದು ಸೆಟಪ್ ಮಾಡಾಕತ್ತೀನಿ ನನ್ನ ಗಾಡಿ ಒಳಗ, ಅಂದ್ರೆ ಸ್ಟುಡಿಯೋ ಟೈಪ್ ಸೆಟಪ್ ಮಾಡ್ಕೊಳಕತ್ತೀನಿ. ಸೊ ಆ ಸೆಟಪ್ ಆದ್ಮೇಲೆ ನೆಕ್ಸ್ಟ್ ನಾ ಇನ್ ಮುಂದೆ ಗಾಡಿ ಒಳಗ ಕುಂತ ರಿವ್ಯೂ ಮಾಡ್ತೀನಿ. ಸೊ ಇವಾಗ ಒಂದ್ ಸ್ವಲ್ಪ ಕತ್ಲ ಇರ್ಬೋದು, ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಈಗ ನೋಡ್ರಿ ಮತ್ತೆ ನಮ್ಮ ಇಂಡಿಯಾ ಮಾತ್ರ ಗೆದ್ಬಿಟ್ಟೈತಿ. ಇನ್ನು ಮುಂದೆ ಕಂಟಿನ್ಯೂ ರಿವ್ಯೂ ಮಾಡ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ರಿ. ನಮ್ಮ ಇಂಡಿಯಾ ಗೆದ್ದೈತಿ, ಹೊಡಿಶಾ ಆಗ್ಯಾನ ಮಜ್ಜಿಗೆ ಅಂತ ಹೇಳಿಕೆ ಒಂದು ಕಮೆಂಟ್ ಹಾಕ್ಬಿಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಮತ್ತೆ ಆದಷ್ಟು ಬೇಗ ಸಿಗ್ತೀನಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ.